ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸತತ 6ನೇ ದಿನ ಇದು ತ್ರಿಸದಸ್ಯ ಪೀಠದಲ್ಲಿ ಪೂರ್ಣ ಪೀಠದಲ್ಲಿ ವಿಚಾರಣೆ ನಡೆಯಲಿರುವಂತದ್ದು. ಇಂದು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡಿಸಲಿದ್ದಾರೆ. ಅವರು ನಾಳೆ ವಾದ ಮಾಡ್ತೀನಿ ಅಂದ್ಬಿಟ್ಟು ನಿನ್ನೆ ಅವಕಾಶವನ್ನ ಕೇಳಿದ್ರು, ಕಾಲಾವಕಾಶವನ್ನ. ಸೊ ಹೀಗಾಗಿ ಹೈಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿತ್ತು, ನಾಳೆ ನೀವು ವಾದವನ್ನ ಮಾಡಿ ಅಂತ. ಸೊ ಹೀಗಾಗಿ ಇವತ್ತು ಅಡ್ವೊಕೇಟ್ ಜನರಲ್ ಸರ್ಕಾರದ ನಿಲುವನ್ನ ಸ್ಪಷ್ಟಪಡಿಸಲಿದ್ದಾರೆ. ಸಾಕಷ್ಟು ಅರ್ಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಅವರು ಯಾವ ಕಾರಣಕ್ಕೋಸ್ಕರ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ, ಯೂನಿಫಾರ್ಮ್ ಕೋಡ್ ಅನ್ನ ಫಾಲೋ ಮಾಡುವಂತ ನಿಟ್ಟಿನಲ್ಲಿ ಏನಂತ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು, ಅದನ್ನೆಲ್ಲವನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಬೇಕಾಗಿದೆ. ಸೊ ನೋಡ್ಬೇಕು ಅಡ್ವೊಕೇಟ್ ಜನರಲ್ ಅವರ ವಾದ ಯಾವ ರೀತಿಯಾಗಿರುತ್ತೆ ಅಂತ. ಈಗ ಆಲ್ರೆಡಿ ದೇವದತ್ ಕಾಮತ್ ಅವರು ಸೇರಿದಂತೆ ರವಿ ವರ್ಮ ಕುಮಾರ್ ಅವರು ಇನ್ನು ಸಾಕಷ್ಟು ಜನ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಹಿಜಾಬ್ ಅನ್ನ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಬಂಧ ಹೇರಿರುವಂತದ್ದು ಸರಿಯಲ್ಲ ಅಂತ. ಸೊ ಹೀಗಾಗಿ ಅದೆಲ್ಲವನ್ನೂ ಕೂಡ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಸರ್ಕಾರ ಯಾವ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡಿಸಲಿದ್ದಾರೆ. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತ ಋತುರಾಜ್ ಅವಸ್ಥಿ ಅವರ ನೇತೃತ್ವದ ಪೀಠ ಇದು. ಅಡ್ವೊಕೇಟ್ ಜನರಲ್ ವಾದದ ಬಳಿಕ ತ್ರಿಸದಸ್ಯ ಪೀಠದಿಂದ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ತೀರ್ಪು ಬರುತ್ತಾ ಅಥವಾ ಇನ್ನೂ ಕೆಲವೊಂದು ದಿನಗಳ ಕಾಲ ಮುಂದೂಡಿಕೆ ಮಾಡಿ ಆದ ನಂತರ ಅದನ್ನ ಆದೇಶವನ್ನ ಕಾಯ್ದಿರಿಸಲಾಗುತ್ತಾ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ಒಂದು ಅಡ್ವೊಕೇಟ್ ಜನರಲ್ ವಾದವನ್ನ ಮಂಡಿಸಬೇಕು, ಇನ್ನು ಸಿಡಿಸಿ ಪರವಾಗಿ ಸಜನ್ ಪೂವಯ್ಯ ಅವರು ವಾದವನ್ನ ಮಂಡಿಸಲಿದ್ದಾರೆ. ಸೊ ಹೀಗಾಗಿ ಈ ಇಬ್ಬರು ಇನ್ನೊಬ್ರು ಲಾಯರ್ ಒಬ್ರು ಇದ್ದಾರೆ. ಟೋಟಲ್ ಆಗಿ ಒಂದು 3 ಜನ ವಾದವನ್ನ ಮಂಡಿಸಲಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಇವತ್ತೂ ಕಂಟಿನ್ಯೂ ಆದ್ರೂ ಆಗ್ಬೋದು. ಅಡ್ವೊಕೇಟ್ ಜನರಲ್ ಅವರು ವಾದವನ್ನ ಮಂಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ನೆಕ್ಸ್ಟ್ ಡೇಟಿಗೂ ಕೂಡ ಅದು ಹೋಗ್ಬೋದು. ನೋಡ್ಬೇಕು ಇವತ್ತಿಗೆನೆ ಮುಗಿಸ್ತಾರ ಅಡ್ವೊಕೇಟ್ ಜನರಲ್ ಅಂತ. ಇವತ್ತಿಗೆ ಮುಗಿಸಾದ ನಂತರನೇ ತೀರ್ಪು ಬರುತ್ತಾ ಅಥವಾ ಆದೇಶವನ್ನ ಕಾಯ್ದಿರಿಸಲಾಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ. ಯಾಕಂದ್ರೆ ಸುದೀರ್ಘವಾಗಿ 5 ದಿನಗಳ ಕಾಲ ಪೂರ್ಣ ಪೀಠದಲ್ಲಿ ವಾದ ಮಂಡನೆ ಆಗಿದೆ. ಅರ್ಜಿದಾರರ ಪರವಾಗಿರುವಂತ ವಕೀಲರು ತಮ್ಮ ವಾದವನ್ನ ಮಂಡಿಸಿ ಆಗಿದೆ. ಈಗ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ವಾದವನ್ನ ಮಂಡಿಸಬೇಕಾಗಿದೆ. ಸಿಡಿಸಿ ಪರವಾಗಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಯ ಪರವಾಗಿ ಸಜನ್ ಪೂವಯ್ಯ ಅವರು ವಾದವನ್ನ ಮಂಡಿಸಬೇಕಾಗಿದೆ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಅರ್ಜಿ ವಿಚಾರಣೆಯ ಮೊದಲು ಎಎಂ ದಾರರಿಂದ ಸಬ್ಮಿಷನ್ ಅನ್ನು ಮಾಡಲಾಗಿದೆ. ನಿನ್ನೆ ಅರ್ಜಿಯಲ್ಲಿನ ಲೋಪಗಳನ್ನ ಸರಿಪಡಿಸಿಕೊಂಡಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ನಿನ್ನೆ ಅವರ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿತ್ತು. ಯಾಕೆಂದ್ರೆ ಸರಿಯಾದಂತ ಮಾಹಿತಿ ಅದರಲ್ಲಿ ಇರಲಿಲ್ಲ. ಅಂದ್ರೆ ಯಾವ ವಿದ್ಯಾರ್ಥಿನಿ ಪರವಾಗಿ ಮಾತನಾಡ್ತಿದ್ದಾರೆ, ಯಾವ ಕಾಲೇಜಿನ ವಿದ್ಯಾರ್ಥಿನಿ, ಏನಂತ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಆ ಕಾಲೇಜಿನಲ್ಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಎಂ ದಾರ್ ಅವರು ತಮ್ಮ ಒಂದು ಅರ್ಜಿಯಲ್ಲಿ ಸರಿಯಾಗಿ ಉಲ್ಲೇಖ ಮಾಡಿರಲಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಅವರ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿತ್ತು. ಸೊ ಈಗ ನಿನ್ನೆ ಅರ್ಜಿಯಲ್ಲಿನ ಲೋಪಗಳನ್ನ ಸರಿಪಡಿಸಿಕೊಂಡಿರೋದಾಗಿ ಅವರು ಹೇಳಿರುವಂಥದ್ದು. ಮತ್ತೊಂದ್ ಕಡೆ ರವಿ ವರ್ಮ ಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಲೈವ್ ಸ್ಟ್ರೀಮ್ ಏನು ಹೋಗ್ತಾ ಇದೆ ಅದು ಬೇಡ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂದು ಮತ್ತೆ 3 ಮಧ್ಯಂತರ ಅರ್ಜಿ ಸಲ್ಲಿಕೆ ಆಗಿದೆ. ಮಧ್ಯಂತರ ಆದೇಶ ಮರುಪರಿಶೀಲನೆ ಮಾಡಲಿಕ್ಕೆ ರವಿ ವರ್ಮ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯೂಟ್ಯೂಬ್ ನೇರ ಪ್ರಸಾರ ಸ್ಥಗಿತಕ್ಕೂ ಕೂಡ ರವಿ ವರ್ಮ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಸೋಮವಾರ ನಿಮ್ಮ ಅರ್ಜಿ ವಿಚಾರಣೆಗೆ ಸ್ವೀಕರಿಸ್ತೀವಿ ಅಂತ ಎಎಂ ದಾರ್ ಅವರಿಗೆ ಸಿಜೆ ಅವರು ಹೇಳಿದ್ದಾರೆ. ಅರ್ಜಿದಾರರಿಗೆ 10 ನಿಮಿಷ ಅವಕಾಶವನ್ನ ಕೊಡ್ತೀವಿ ಅಂತ ಚೀಫ್ ಜಸ್ಟಿಸ್ ಹೇಳಿರುವಂತದ್ದು. ವಕೀಲ ರೆಹಮತುಲ್ಲಾ ಕುತ್ವಾಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನನ್ನ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿತ್ತು. ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ದೇನೆ. ದಯಮಾಡಿ ಅದರ ವಿಚಾರಣೆಯನ್ನ ನಡೆಸಲಿಕ್ಕೆ
ಮನವಿಯನ್ನ ಮಾಡಿಕೊಂಡಿದ್ದಾರೆ ವಕೀಲ ರಹಮತುಲ್ಲಾ ಕೊತ್ವಾಲ್ ಅವರು. ಅದನ್ನ ಸೋಮವಾರ ವಿಚಾರಣೆ ನಡೆಸಲಾಗುತ್ತೆ ಅಂತ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಅಂದ್ರೆ ಕಂಟಿನ್ಯೂ ಆಗುತ್ತೆ ಈ ಒಂದು ಅರ್ಜಿಯ ವಿಚಾರಣೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರನೂ ಕೂಡ ಕಂಟಿನ್ಯೂ ಆಗಲಿದೆ ವಿಚಾರಣೆ. ರವಿ ವರ್ಮ ಕುಮಾರ್ ಅವರು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬ್ ಲೈವ್ ಅನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಅವತ್ತು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಕೆಲವರು ವಕೀಲರು. ಈ ಒಂದು ಲೈವ್ ಹೋಗುವ ಮುಖಾಂತರ ಇದು ರಾಷ್ಟ್ರದಾದ್ಯಂತ ಚರ್ಚೆ ಆಗೋದ್ರ ಜೊತೆಗೆ ಪಂಚ ರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ರು, ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವಾಗ ಹೇಳ್ತಾರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಹೇಳ್ತಾರೆ, ಹೇಗೆ ಪರಿಣಾಮ, ಈಗ ನಮ್ಮ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇಲ್ಲ, ನಾವು ವೋಟರ್ಸು ಕೂಡ ಅಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ದೀಕ್ಷಿತ್ ಅವರು. ಮತ್ತು ಒಂದ್ ಕಡೆ ಚೀಫ್ ಜಸ್ಟಿಸ್ ಹೇಳ್ತಾರೆ ರಿತುರಾಜ್ ಅವಸ್ಥಿ ಅವರು, ಹಾಗಾದ್ರೆ ಪರಿಣಾಮ ಬೀರುತ್ತೆ ಅಂತ ಆದ್ರೆ ನಾವು ಲೈವ್ ಸ್ಟ್ರೀಮ್ ಅನ್ನ ನಿಲ್ಲಿಸ್ಬೇಕಾಗತ್ತಾ, ಈ ರೀತಿಯಾಗಿ ಮಾತನಾಡಿದ್ರು ಒಂದು 3 ದಿನದ ಹಿಂದೆ ಚೀಫ್ ಜಸ್ಟಿಸ್ ಅವರು ಈ ರೀತಿಯಾಗಿ ಹೇಳಿದ್ರು. ಈಗ ರವಿ ವರ್ಮ ಕುಮಾರ್ ಅವರು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬ್ ಲೈವ್ ಅನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತಾರೆ, ಅವರ ಮೇಲೆ ಪರಿಣಾಮ ಬೀರುತ್ತೆ ಇದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ನೋಡ್ತಿದ್ದಾರೆ, ಅವರ ಮೇಲೆ ಪರಿಣಾಮ ಬೀರುತ್ತಿದ್ದು. ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ರವಿ ವರ್ಮ ಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನ್ ನಿಲ್ಲಿಸುವಂತೆ? ಯೂಟ್ಯೂಬ್ ಲೈವ್ ಅನ್ನ. ಈಗ ಯೂಟ್ಯೂಬ್ ಲೈವ್ ನಲ್ಲಿದೆ, ಅವ್ರು ಏನೇ ವಾದ ಪ್ರತಿವಾದ, ಚೀಫ್ ಜಸ್ಟಿಸ್ ಅಥವಾ ನ್ಯಾಯಮೂರ್ತಿಗಳು ಏನೇನು ಪ್ರಶ್ನೆಯನ್ನ ಕೇಳ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸಾಕಷ್ಟು ಜನ ಕೋರ್ಟ್ನಲ್ಲಿ ನಡೆಯುವಂಥ ವಾದ ಪ್ರತಿವಾದವನ್ನೇ ನೋಡಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಒಳ್ಳೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ವಾದ ಆಗುತ್ತಲ್ಲ ಅಂತ ತುಂಬ ಆಶ್ಚರ್ಯದಿಂದ ನಾವು ಟಿವಿ ಅಂದರೆ ಇಲ್ಲಿ ಗೊತ್ತಿದ್ದು ಕೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಹೇಗಾಗುತ್ತೆ ಅಂತ. ಈ ಕೆಲವರು ಬರೀ ನಾವು ಫಿಲಮಲ್ಲಿ ಹೇಗೆ ಬರುತ್ತೆ ಅದನ್ನೇ ಊಹಿಸ್ಕೊಂಡ್ಬಿಟ್ಟಿದ್ವು, ಓ ಹಿಂಗೆ ಆಗುತ್ತೆ ಕೋರ್ಟ್ನಲ್ಲಿ ಅಂತ. ಈ ಯೂಟ್ಯೂಬ್ ಲೈವ್ ಬಿಟ್ಟಾದ್ಮೇಲೆ ಅದರ ಒಂದು